ಪ್ರೀತಿ ಉದಯದಲ್ಲಿ ಇದ್ಕೊಂಡು ಸಿನಿಮಾ ಕ್ಷೇತ್ರದಲ್ಲಿ ಇದ್ಕೊಂಡು ಟಿವಿ ವರ್ಲ್ಡ್ ಇದ್ಕೊಂಡು ಪ್ರೀತಿಗೆ ಅರ್ಥ ಕೇಳ್ತೀರಾ? ಧಾರಾವಾಹಿ ಒಂದ್ ನೋಡಿದ್ರೆ ಆಯ್ತು, ಒಂದ್ ಸಿನಿಮಾ ನೋಡಿದ್ರೆ ಆಯ್ತು. ಅಲ್ವಾ? ಪ್ರೀತಿ ಅಗಾಧವಾದದ್ದು, ವಿಸ್ತಾರವಾದದ್ದು, ವೈವಿಧ್ಯವಾದದ್ದು. ಅದು ಕೇವಲ ಗಂಡು ಹೆಣ್ಣಿನ ಯೌವನಕ್ಕೆ ಸೀಮಿತವಾದದ್ದು ಅಂತ ನಾನು ಭಾವಿಸಿಲ್ಲ. ಅದು ಬಹಳ ಅನಂತವಾದದ್ದು. ಅದು ನಿಸರ್ಗ ಮತ್ತು ಮನುಷ್ಯನ ಮಧ್ಯೆ ಇದೆ, ಮನುಷ್ಯರ ಮಧ್ಯೆ ಇದೆ. ಅದರ ಆಳ ಅಗಲ ಬಹಳ ಬಹಳ ದೊಡ್ಡದು. ನೀವು ಹೇಗೆ ಇಂಟರ್ಪ್ರಿಟ್ ಮಾಡ್ತೀರಾ ಹಾಗೆ. ವಾವ್. ಕನ್ನಡ ನನಗೆ ವೈಯಕ್ತಿಕವಾಗಿ ನನ್ನ ಯೋಗ್ಯತೆ ಮೀರಿ ಎಲ್ಲವನ್ನೂ ಕೊಟ್ಟಿದೆ. ನಾನು ಏನೇನು ಅರ್ಹತೆ ಇದೆಯೋ ಅದರ ಆಚೆದನ್ನು ಕೊಟ್ಟಿದೆ. ಅದಕ್ಕಾಗಿ ನಾನು ಬಹಳ ಬಹಳ ಕನ್ನಡಕ್ಕೆ ಋಣಿ. ನಾನು ಅಕ್ಷರಗಳ ಜಗತ್ತಿನಿಂದ ಬಿಂಬಗಳ ಜಗತ್ತಿಗೆ ಬಂದವನು. ಅಂದ್ರೆ ಸಿನಿಮಾ, ಕಿರುತೆರೆ, ಈ ಜಗತ್ತಿಗೆ ಪ್ರಯಾಣ ಮಾಡಿದವನು. ನನ್ನ ಮೊದಲ ಊರು ಅಕ್ಷರ. ಸೊ ಈ ಅಕ್ಷರ ಮತ್ತು ಬಿಂಬಗಳ ಸಾಂಗತ್ಯದಲ್ಲಿ ನನಗೆ ಮನ್ನಣೆ, ಪ್ರಶಸ್ತಿ, ಗೌರವ, ಅಥವಾ ನಾನು ಏನನ್ನ ಹೇಳಬೇಕು ಅಂತಿದ್ದೀನೋ ಅದನ್ನೆಲ್ಲ ಹೇಳೋದಕ್ಕೆ ನನಗೆ ಸಾಧ್ಯ ಆಗಿದೆ. ಎಲ್ಲವನ್ನೂ ಹೇಳಕ್ ಸಾಧ್ಯ ಆಗಿದೆ. ಯಾಕಂದ್ರೆ ನಾನು ಅಮೆರಿಕ ಚಿತ್ರೀಕರಣ ಮಾಡುವಾಗ ಒಬ್ಬ ವ್ಯಕ್ತಿ ಬಂದು ಕೇಳಿದ್ದ, ಇಷ್ಟು ಜನ ಕಲಾವಿದರು ಬಂದಿದ್ದೀರಾ, ಇಷ್ಟು ಒಳ್ಳೆ ಪ್ರೊಫೆಷನಲ್ ಆಗಿ ಮಾಡ್ತಿದ್ದೀರಾ, ಇಲ್ಲಿ ಕ್ಯಾಮ್ರಾ ಇದೆ, ಹೈಲಿ ಪ್ರೊಫೆಷನಲ್ ಆಗಿ ಮಾಡ್ತಾ ಇದ್ದೀರಾ, ವೈ ಕಾಂಟ್ ಯು ಮೇಕ್ ಇನ್ ಹಿಂದಿ ಅಂತ ಒಬ್ಬ ಕೇಳಿದ್ರು. ಒಬ್ಬ ನಾರ್ತ್ ಇಂಡಿಯನ್ ಒಬ್ಬ ಪ್ರವಾಸಿ. ನಾನು ಅವ್ರಿಗೆ ಹೇಳಿದೆ, ನಾನು ನನ್ನ ಅಭಿವ್ಯಕ್ತಿಯನ್ನ, ನನ್ನ ಚಿತ್ರಗಳನ್ನ ಕನ್ನಡದಲ್ಲಿ ಮಾತ್ರ ಮಾಡಬಲ್ಲೆ.